ಷಡ್ಯಂತ್ರಗಳಿಗೆ ಹೆದರಲ್ಲ, ಜನಸೇವೆಯೇ ನನ್ನ ಉಸಿರು. ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಶಕ್ತಿ ಪ್ರದರ್ಶನ. ಶಿಡ್ಲಘಟ್ಟ ನಗರದಲ್ಲಿ ಇತ್ತೀಚೆಗೆ ನಡೆದ ಹೈಡ್ರಾಮಾ ಮತ್ತು ಜೈಲು ವಾಸದ ನಂತರ ಮೊದಲ ಬಾರಿಗೆ ಎಬಿಡಿ ಟ್ರಸ್ಟ್ ಕಚೇರಿಯ ಆವರಣದಲ್ಲಿ ನಡೆದ ಕಾಂಗ್ರೆಸ್ ಮುಖಂಡರು ಹಾಗೂ ಬೆಂಬಲಿಗರ ಸಭೆಯಲ್ಲಿ ರಾಜೀವ್ ಗೌಡ ಅವರು ಭಾವುಕರಾಗಿ ಮಾತನಾಡಿದರು. ನನ್ನ ವಿರುದ್ಧ 100 ಷಡ್ಯಂತ್ರಗಳು ನಾನು ಯಾವುದಕ್ಕೂ ಎದೆಗುಂದುವ ಮಗನಲ್ಲ. ನೀವೆಲ್ಲರೂ ನನ್ನ ಬೆಂಬಲಕ್ಕೆ ನಿಂತಿರುವಾಗ ಎಂತಹ ಕಷ್ಟಗಳನ್ನು ಎದುರಿಸುವ ಶಕ್ತಿ ನನಗಿದೆ. ನನ್ನ ಕೊನೆಯ ಉಸಿರಿರೋ ತನಕ ನನ್ನ ಇಡೀ ಕುಟುಂಬ ನಿಮ್ಮ ಸೇವೆಯಲ್ಲಿ ಇರಲಿದೆ ಅಂತ ಕಾರ್ಯಕರ್ತರಿಗೆ ಭರವಸೆ ನೀಡಿದರು. ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಗೆ ಧಮಕಿ ಹಾಕಿದ ಪ್ರಕರಣದ ಕುರಿತು ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಕಿತ್ತುಹಾಕಿದ್ದಕ್ಕೆ ನನಗೆ ತುಂಬಾ ನೋವಾಯಿತು. ಆ ಕ್ಷಣದ ಸಿಟ್ಟಿನಲ್ಲಿ ಮನಸ್ಸಿಗೆ ಘಾಸಿಯಾಗುವಂತೆ ಮಾತನಾಡಿದ್ದು ನಿಜ. ನನ್ನ ತಪ್ಪಿನ ಅರಿವಾದ ತಕ್ಷಣವೇ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದೇನೆ. ನನ್ನ ಮನೆಯಲ್ಲೂ ತಾಯಿ, ಹೆಂಡತಿ ಮತ್ತು ಮಗಳಿದ್ದಾರೆ. ನಾನು ನನ್ನ ಜೀವನದಲ್ಲಿ ಯಾವತ್ತೂ ಯಾವುದೇ ಮಹಿಳೆಯರಿಗೂ ಅವಮಾನ ಮಾಡಿಲ್ಲ. ಅದು ನನ್ನ ಜಾಯಮಾನವೂ ಅಲ್ಲ. ಆದರೆ ಕೆಲವರು ಇದನ್ನೇ ದೊಡ್ಡದು ಮಾಡಿ ಷಡ್ಯಂತ್ರ ರೂಪಿಸಿದ್ರು ಅಂತ ಬೇಸರ ವ್ಯಕ್ತಪಡಿಸಿದ್ರು. ನಾನೇನು ಕಳ್ಳತನ ಮಾಡಿಲ್ಲ ಅಥವಾ ಯಾವುದೇ ದಂಧೆ ಮಾಡಿ ಜೈಲಿಗೆ ಹೋಗಿಲ್ಲ. ಪಕ್ಷದ ಅಸ್ಮಿತೆಗಾಗಿ ಮತ್ತು ಪಕ್ಷದ ಬಾವುಟಕ್ಕಾಗಿ ನಡೆದ ಹೋರಾಟದಲ್ಲಿ ಕಾನೂನಿನ ಕುಣಿಕೆಗೆ ಸಿಲುಕಬೇಕಾಯಿತು. ಪಕ್ಷಕ್ಕಾಗಿ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿರೋದಕ್ಕೆ ನನಗೆ ಹೆಮ್ಮೆ ಮತ್ತು ಆತ್ಮತೃಪ್ತಿ ಇದೆ ಅಂತ ಹೇಳಿದ್ರು. ಸಭೆಯಲ್ಲಿದ್ದ ಕಾಂಗ್ರೆಸ್ ಮುಖಂಡರು ಮಾತನಾಡಿ, ರಾಜೀವ್ ಗೌಡರಿಗೆ ಆದ ನೋವು ನಮಗೂ ಆಗಿದೆ. ಮುಂದಿನ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸುವ ಮೂಲಕ ಷಡ್ಯಂತ್ರ ರೂಪಿಸಿದವರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಒಮ್ಮತದ ನಿರ್ಧಾರ ಕೈಗೊಂಡರು. ರಾಜೀವ್ ಗೌಡರು ಜೈಲಿಗೆ ಹೋಗಿದ್ದು ನಮಗೆ ನೋವಾಯಿತು ಅಂತ ಕೆಲ ಕಾಂಗ್ರೆಸ್ ಮುಖಂಡರು ಭಾವೋದ್ವೇಗಕ್ಕೆ ಒಳಗಾಗಿ ಕಂಬನಿ ಸುರಿಸಿ ಜೈಲು ಶ್ರೀಕೃಷ್ಣನ ಜನ್ಮಸ್ಥಾನ, ಅಲ್ಲಿಗೆ ಹೋಗಿ ಬಂದಿರುವ ನಮ್ಮ ನಾಯಕ ರಾಜೀವ್ ಗೌಡರ ಮುಂದಿನ ರಾಜಕೀಯ ಬದುಕು ಉತ್ತಮವಾಗಲಿದೆ, ಅವರೊಂದಿಗೆ ನಾವು ನಿಲ್ಲೋಣ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ನಂತರ ಶಿಡ್ಲಘಟ್ಟ ನಗರದಲ್ಲಿರುವ ಪ್ರಮುಖ ದೇವಸ್ಥಾನ, ಮಂದಿರಗಳಿಗೆ ಹಾಗೂ ಮಸೀದಿಗಳಿಗೆ ಭೇಟಿ ನೀಡಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡು ಭಗವಂತನ ಆಶೀರ್ವಾದ ಪಡೆದು ನಾಡಿನ ಹಾಗೂ ಕ್ಷೇತ್ರದ ಒಳಿತಿಗಾಗಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಡಾಲ್ಫಿನ್ ಸ್ಕೂಲ್ ನಾಗರಾಜ್, ನಗರಸಭಾ ಮಾಜಿ ಉಪಾಧ್ಯಕ್ಷ ಅಫ್ಸರ್ ಪಾಷಾ, ಕೆಪಿಸಿಸಿ ಸದಸ್ಯ ಗುಡಿಹಳ್ಳಿ ನಾರಾಯಣಸ್ವಾಮಿ, ತನ್ನು, ಬಸವಾಪಟ್ಟಣ ಬೈರೇಗೌಡ, ಹಿರೇಬಲ ಕೃಷ್ಣಪ್ಪ, ದೊಡ್ಡತೇಕಹಳ್ಳಿ ಗೋಪಾಲರೆಡ್ಡಿ, ಕುಂದಲಗುರ್ಕಿ ಮುನೀಂದ್ರ, ಸಾದಳಿ ಗೋವಿಂದರಾಜು, ಮುತ್ತೂರು ವೆಂಕಟೇಶ್, ಎಲ್ ಮಧು, ಇನ್ನು ಅನೇಕ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಕೈ ಹಿಡಿದಂತ ಎಲ್ಲ ನನ್ನ ಕಾರ್ಯಕರ್ತರೇ, ಮುಖಂಡರುಗಳೇ ಹಾಗೂ ಅಭಿಮಾನಿಗಳಿಗೆ ನಾನು ನನ್ನ ಮನಸ್ಪೂರ್ವಕವಾಗಿ ನಾನು ಉಸಿರೋ ತನಕ ತಮ್ಗೆಲ್ರಿಗೂ ಚಿರುಣಿಯಾಗಿರ್ತೇನೆ ಅನ್ನೋ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ, ಕಾರಣಾಂತರಗಳಿಂದ, ರಾಜಕೀಯ ದುರುದ್ದೇಶದಿಂದ ಏನೋ ಒಂದು ಷಡ್ಯಂತ್ರ ಹೂಡಿ ಜೈಲಿಗೆ ಕಳಿಸಿದ್ರು. ಜೈಲಿಗೆ ಕಳಿಸಂತ ಸಂದರ್ಭದಲ್ಲಿ ನೇನು ಮುಗೀತು, ರಾಜೀವ್ ಗೌಡ್ರ ಜೊತೆಲಿ ಯಾರು ಬೈಕ್ಗೆ ಈಚೆ ಬರಲ್ಲ ಇಲ್ಲ ಅನ್ನೋ ತರ ತಿಳ್ಕೊಂಡಿದ್ರು. ರಾಜೀವ್ ಗೌಡ್ರ ಜೊತೆಲಿ ಯಾರು ಕೂಡ ಮನಸ್ಪೂರ್ವಕವಾಗಿ ಇಲ್ವೇನೋ ಅನ್ನೋ ತರ ತಿಳ್ಕೊಂಡಿದ್ರು. ಅವತ್ತು ರಾಜೀವ್ ಗೌಡ್ರ ಕಾರ್ಯಕರ್ತರೇನೋ, ಮುಖಂಡರುಗಳೇನೋ, ಅಭಿಮಾನಿಗಳೇನೋ ಅನ್ನೋದನ್ನ ರಾಜೀವ್ ಗೌಡರು ಅರೆಸ್ಟ್ ಆಗಿ ಬಂದಿದ್ದಾರೆ, ರಾಜೀವ್ ಗೌಡ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಅಂತಂದಾಗ ಅವತ್ತು ಕೋರ್ಟ್ ಹತ್ರ ಎಲ್ಲ ಒಂದು ಅವತ್ತು ಏನಿದೆ ತ್ಯಾಗ, ಅವತ್ತು ಏನ್ ನೀವು ನನ್ನ ಸಪೋರ್ಟ್ ಆಗಿ ನಿಂತಿದ್ದೀರಿ, ನಾನು ನನ್ನ ಮಕ್ಕಳ ಕಾಲಕ್ಕೂ ಕೂಡ ಆ ಒಂದು ಇದನ್ನ ತಮ್ಮಲ್ಲಿ ಎಲ್ರಿಗೂ ಹೇಳ್ತಿದ್ದೀನಿ, ಆ ಒಂದು ಕೃತಜ್ಞತೆನ ಉಳಿಸ್ಕೊಳ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಇವತ್ತು ತಾವೆಲ್ಲ ಇದ್ದೀರಿ ಅನ್ನೋ ಧೈರ್ಯ ನನಗೂ ಕೂಡ ನೋವಾಯ್ತು. ಆಗ್ಲೇ ಹೇಳ್ತಿದ್ರು ನನ್ನ ಮಕ್ಕಳು, ಚಿಕ್ಕ ಮಕ್ಕಳು, ಅವರು ಹೇಳ್ತಿದ್ರು. ಆಗ್ಲೇ ವೆಂಕಟೇಶಣ್ಣ ಹೇಳ್ತಾ ಇದ್ರು ವಿಚಾರಣ, ಇಲ್ಲಿ ಬೇಲ್ ಆಗ್ಲಿಲ್ಲ, ಷಡ್ಯಂತ್ರ ಹೂಡಿ ಏನೋ ಇಲ್ಲದೆ ಇರುವಂತದನ್ನ ಅದು ನಾನ್ ಬೇಲೆಬಲ್ ಅಫೆನ್ಸ್ ಆದ್ರೂ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಮಾಡಿದ್ರು, ಬೇಲೆಬಲ್ ಅಫೆನ್ಸ್ ಆದ್ರೂ ಕೂಡ ಅದನ್ನ ಬೇಲ್ ಆಗಿಲ್ಲ ಅಂತಂದಾಗ ನಮ್ಮ ಮಕ್ಕಳು ಎಷ್ಟು ನೋವು ತಿಂದ್ರು ಅನ್ನೋದನ್ನ ಅವ್ರು ಹೇಳ್ಕೊಂಡು ಪಾಪ ಕೇಳ್ತಿದ್ರು. ಚಿಕ್ಕ ಮಕ್ಕಳವರು ಆ ನೋವು ಅನುಭವಿಸಿದ್ರು. ಅದ್ರೊಟ್ಟಿಗೆ ನಮ್ಮ ಕಾರ್ಯಕರ್ತರುಗಳೆಲ್ಲರೂ ಕೂಡ ಅವತ್ತು ತುಂಬಾ ನೋವು ತಿಂದ್ರು. ಅದ್ರ ಒಟ್ಟಾಗಿ ಇವತ್ತು ನಮ್ಮ ತಾಲೂಕಿನಾದ್ಯಂತ ಎಲ್ಲ ತಾಯಂದರು ಕೂಡ ಕೇಳ್ತಿದ್ರು ಅಂತ ಹೇಳ್ತಿದ್ರು. ಬಂದು ತುಂಬಾ ಸಂತೋಷ ಆಗ್ತಾ ಇತ್ತು. ನಮ್ಮ ಹಳ್ಳಿಗಳ ಕಡೆ ಏನೋ ಒಂದು ತೊಂದರೆ ಆದಾಗ ಒಂದ್ ಮಾತು, ಹಳ್ಳಿ ಭಾಷೆನಲ್ಲಿ ಏನೋ ಒಂದು ಮಾತು ಬರುತ್ತೆ, ಅದಕ್ಕೆ ಅಪ್ಪ ಏನ್ ಮಾಡಬಾರ್ದಂತದ್ ಮಾಡ್ದ, ಇಲ್ಲ ನಮ್ಮ ತಾಲೂಕಲ್ಲಿ ಏನಾದ್ರು ಇಲ್ಲಿಂದ ಲೂಟಿ ಮಾಡ್ಕೊಂಡು ಹೋದ್ನ, ಇಲ್ಲ ಏನಾದ್ರು ಕೊಲೆ ಮಾಡದ್ನ, ಇಲ್ಲ ಏನಾದ್ರು ಆ ಅಪ್ಪನ್ ನಾವ್ ಇಲ್ಲಿಂದ ಏನೋ ಓಡಿಸ್ ಕಳ್ಸಿದ್ವಾ, ಏನೂ ಇಲ್ಲ ಅಂತದನ್ನ ಇಲ್ಲ ಸಲ್ಲದನ್ನ ಹೇಳಿ 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 ಅಪ್ಪನ್ನ ಪಾಪ ಅವ್ರ ಕುಟುಂಬನ ಎಲ್ಲ ನಮ್ಮ ಕಾರ್ಯಕರ್ತರ ಮಾನ ಮರ್ಯಾದೆ ಕಳೆದ್ಬಿಟ್ರಲ್ಲ ಷಡ್ಯಂತ್ರ ಹೂಡಿ ಅಂತ ಹೇಳ್ಬಿಟ್ಟು ತುಂಬಾ ನೋವು ತಿಂದ್ರು. ತಮ್ಗೆಲ್ರಿಗೂ ನೋವಾಗಿದೆ. ಆ ನೋವು ಬರ್ಸಂತ ಶಕ್ತಿ ಆ ಭಗವಂತ ಕೊಡ್ಲಿ. ನನಗ್ ನೋವಾಗಿರೋದು ಏನಕ್ಕೆ ಅಂದ್ರೆ, ನಮ್ಮ ಕಾರ್ಯಕರ್ತರುಗಳಿಗೆ ಯಾವುದೇ ಒಂದು ತಪ್ಪು ಮಾಡದೆ ಕಾರ್ಯಕರ್ತರು ಮುಖಂಡರುಗಳಿಗೆ ಎಲ್ರಿಗೂ
ಒಂದು ನೋವಾಯ್ತಲ್ಲ ಅನ್ನೋ ಒಂದು ನೋವು ನನಗೆ ಆಗ್ತಾ ಇದೆ. ಇರ್ಲಿ, ನನಗೆ ಜೈಲಿಗೆ ಕಳಿಸ್ಲಿ, ನಮ್ಮ ಕಾರ್ಯಕರ್ತರಿಗೋಸ್ಕರ, ನನ್ನ ಸತ್ಯಕ್ಕೋಸ್ಕರ ಏನೇ ಆಗ್ಲಿ, ನಮ್ಮ ಕಾರ್ಯಕರ್ತರಿಗೂ ತೊಂದರೆ ಆಗ್ತಾ ಇದೆ, ನಮ್ಮ ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ. ಇವತ್ತು ನಾನು ಮಾತಾಡಿದ ಉದ್ದೇಶ ಏನು ಅಂತಂದ್ರೆ, ಈಗಾಗಲೇ ಎಲ್ಲ ನಮ್ಮ ಮುಖಂಡರುಗಳು ತಿಳಿಸಿದ್ರು. ಈಗ ಭೀಮಣ್ಣಪ್ಪನವ್ರನ್ನ ಈ ಪಕ್ಷದಲ್ಲಿ ಸುಮಾರು 9 ಬಾರಿ ಚುನಾವಣೆ ಸ್ಪರ್ಧಿಸೋಕೆ ಅವಕಾಶ ಮಾಡಿಕೊಟ್ರಿ. ಅದರಲ್ಲಿ 6 ಬಾರಿ ಅವ್ರು ಗೆದ್ದು 3 ಬಾರಿ ಮಿನಿಸ್ಟರ್ ಆಗೋದಕ್ಕೂ ಇಲ್ಲಿರುವಂತ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರು ತನ್ನ ಪ್ರಾಣನ ಒತ್ತೆ ಇಟ್ಟು ಇವತ್ತು ಕಾಂಗ್ರೆಸ್ ಪಕ್ಷನ ಕಾಪಾಡ್ಕೊಂಡ್ ಬಂದಿದ್ದೀರಿ ನೀವು. ಅದನ್ನ ಚುನಾವಣೆ ಬಂದಾಗ ಅವ್ರನ್ನ ಕರ್ಕೊಂಡು ಅವ್ರ ನೇತೃತ್ವದಲ್ಲೇ ರಾಜೀವ್ ಗೌಡ್ರು ನಿಮ್ಮ ನಾಯಕರಿನ ಮುಂದೆ ನನಗೆ ಅನಾರೋಗ್ಯದ ಕಾರಣ ನನ್ನ ಮಗ ಬರಲ್ಲ ಅಂತಿದ್ದಾರೆ, ರಾಜೀವ್ ಗೌಡ್ರೆ ನಿಮ್ ಮನೆ ಮಗ ಅಂತ ಹೇಳ್ಬಿಟ್ಟು ಅವ್ರು ತಂದು ಅವ್ರ ಕೈ ಹಿಡಿದು ಎಲ್ಲರೂ ಒಗ್ಗಟ್ಟಾಗಿ ನಿಮ್ ಜೊತೆಲಿ ಇಟ್ರು. ಅಲ್ಲಿಂದ ಪಕ್ಷ ಮುನ್ನಡೆಸ್ಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಂದು. ಹಂಗಾಗಿ ನನ್ನ ಪಕ್ಷಕ್ಕೆ ಏನಾದ್ರು ತೊಂದರೆ ಆಯ್ತು, ನೀವು 40 ವರ್ಷಗಳ ಕಾಲ ಇಲ್ಲಿ ಕಾಪಾಡ್ಕೊಂಡ್ ಬಂದಿರೋಂಥದ್ದು ನಾನು ಕಾಪಾಡ್ಕೊಂಡು ಹೋಗ್ಬೇಕಾಗಿರೋದು ನನ್ನ ಕರ್ತವ್ಯ. ಕಾಂಗ್ರೆಸ್ ಪಕ್ಷದ ಬಾವುಟನ ಇವತ್ತು ಕೀಳ್ತಾ ಇದ್ದಾರೆ ಅಂತಂದಾಗ ನನಗೆ ನೋವಾಯ್ತು. ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಕೀಳ್ತಾ ಇದ್ದಾರೆ ಅಂತಂದಾಗ ಒಬ್ಬ ಜವಾಬ್ದಾರಿ ನನಗೆ ಕೊಟ್ಟು ನಾಯಕ ಅಂತ ಹೇಳ್ಬಿಟ್ಟು ನೀವೆಲ್ಲ ಮುಂದೆ ಇಟ್ಟಿದ್ದೀರಿ, ಅಲ್ಲಿ ನಮ್ಮ ಪಕ್ಷದ ಬಾವುಟ ಕೀಳ್ತಿದ್ದಾರೆ ಅಂತಂದಾಗ ನೋವು ನನ್ನ ಕೈ ತಡ್ಕೊಳಕ್ ಆಗದೆ. ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದ ಬಾವುಟ ಕೀಳ್ತಿದ್ದಾರೆ ಅಂದಾಗ ಒಂದು ನಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಕೊಳ್ಳೋ ಒಂದು ಶಕ್ತಿ ನಮ್ಮಲ್ಲಿ ಇಲ್ಲ ಅಂತಂದಾಗ ಮತ್ತೆ ಮುಂದೆ ಕಾಂಗ್ರೆಸ್ ಪಕ್ಷದ ಬಾವುಟ ಕಟ್ಟಕ್ಕೆ ಇಲ್ಲಿ ಯಾರು ಕೂಡ ಮುಂದೆ ಬರಲ್ಲ. ಏನೇ ಆಗ್ಲಿ ನಮ್ಮ ಪಕ್ಷನ ಕಾಪಾಡ್ಕೊಬೇಕು, ನಮ್ಮ ಕಾರ್ಯಕರ್ತರನ್ನ ಕಾಪಾಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೊಂದು ಮಾತಾಡಿರ್ಬೋದು. ಆ ಮಾತು ಕೂಡ ಹೇಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ನನಗೆ ತಾಯಿ ಅಂದ್ರು ಅಂತಂದ್ರೆ ನನ್ನ ತಾಯಿನೂ ಹೆಣ್ಣು, ನನ್ನ ಹೆಂಡತಿನೂ ಹೆಣ್ಣು, ನನ್ನ ಮಗಳು ಕೂಡ ಹೆಣ್ಣು. ನನ್ನ ಮಗಳಿಗೆ ಏನ್ ಗೌರವ ಕೊಡ್ತೀನಿ, ಯಾವುದೇ ಒಂದು ಹೆಣ್ಣಿರ್ಲಿ ಅವ್ರು ನನ್ನ ಅಕ್ಕ ತಂಗಿ ಸಮಾನ ನೋಡಿದ್ದೀನಿ, ಮುಂದೆನೂ ಕೂಡ ನೋಡ್ತೀನಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಅದೇ ಸಂದರ್ಭದಲ್ಲಿ ಅವ್ರಿಗೇನಾದ್ರು ನೋವಾಗಿದ್ರೆ ಕ್ಷಮೆ ಇರ್ಲಿ ಅನ್ನೋ ಮಾತನ್ನು ಕೇಳಿದ್ದೀನಿ, ಈಗಲೂ ಕ್ಷಮೆ ಕೇಳ್ತಿದ್ದೀನಿ. ನನಗೆ ಅದರಲ್ಲಿ ಏನಾಗಿದೆ, ಕೆಲವು ನಾನು ಮಾತಾಡಿದ್ದು ಮಾತುಗಳನ್ನ ಕೂಡ ಕೆಲವು ತಿರುಚಿ ವಿಡಿಯೋನ ಕಟ್ ಮಾಡಿ ಕೂಡ ಹಾಕಿದ್ದಾರೆ. ಆದ್ರೂ ಕೂಡ ಏನೇ ಇರಲಿ ಒಂದು ಹೆಣ್ಣಿಗೆ ನೋವಾಗಬಾರ್ದು ಅನ್ನೋ ಮಾತನ್ನ ನಾನು ಅವತ್ತು ಕೇಳಿದ್ದೀನಿ. ಆದ್ರೂ ಕೂಡ ನಮ್ಮ ಕಾರ್ಯಕರ್ತರುಗಳು, ನಮ್ಮ ಮುಖಂಡರುಗಳು ಪಾಪ ಎಲ್ಲ ಅವರ ನೋವಿನಿಂದ ಹೇಳ್ಕೊಳ್ತಿದ್ರೆ ನನಗೆ ಉಸಿರು ಹೋದಂಗ ಆಗ್ತಾ ಇದೆ. ಆದ್ರೂ ಕೂಡ ನನ್ನಿಂದ ನಿಮ್ಗೆಲ್ಲ ಏನಾದ್ರು ನೋವಾಗಿದ್ರೆ ಮೊದಲನೇದಾಗಿ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳಿಗೆ ನನಗೆ ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನೇ ಆಗ್ಲಿ ನಮ್ಮ ಉಸಿರು ತನಕ ನಾನು ಮಾತು ಕೊಟ್ಟಿದ್ದೀನಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯಾಯಕ್ಕೋಸ್ಕರ, ಶಕ್ತಿಗೋಸ್ಕರ ಹೋರಾಟ ಮಾಡಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಒಟ್ಟಿಗೆ ಯಾವುದೇ ಎಂತ ತೊಂದರೆಗಳು ಬರಲಿ, ಈ ತರದ 100 ಬಂದರೂ ಕೂಡ ಎದುರಿಸಿ ನಿಮ್ಮೆಲ್ಲರ ಆಶೀರ್ವಾದ ಇದೆ. ಮುಂದಿನ ದಿನಗಳಲ್ಲಿ ಏನು ನಿಮ್ಗಳು ಎಲ್ಲ ಭರವಸೆ ಇಟ್ಕೊಂಡಿದ್ದೀರಿ, ಆ ಭರವಸೆನ ಉಳಿಸ್ಕೊಳ್ಳೋಂತ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಈಗ ಮುಂದೆ ಬರುವಂತ ಚುನಾವಣೆಗಳಿರ್ಬೋದು, ಏನು ನೀವೆಲ್ಲರೂ ಕೂಡ ನಂಬಿಕೆ ಇಟ್ಟಿದ್ದೀರಿ, ಆ ನಂಬಿಕೆನ ಉಳಿಸ್ಕೊಳ್ಳೋಂತ ಕೆಲಸ ಮಾಡ್ತೀರಿ. ಕಾಂಗ್ರೆಸ್ ಪಕ್ಷ ಯಾವತ್ತು, ಇವತ್ತೆಲ್ಲ ಯಾವತ್ತು 1000 ಸರಿ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂತೆ. ಆ ಪಕ್ಷನ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಏನೆಲ್ಲ ನಾನು ಮಾಡಬೇಕು ಆ ಕೆಲಸ ಮಾಡ್ತಿದ್ದೀನಿ. ಮುಂಬರುವಂತ ಯಾವ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು, ಅವೆಲ್ಲ ನೀವೆಲ್ಲ ಏನು ನಂಬಿಕೆ ಇಟ್ಟಿದ್ದೀರಿ ನನ್ನ ಮೇಲೆ, ಅದನ್ನ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯಲ್ಲಿ ನಿರ್ವಹಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಏನೇ ಆಗ್ಲಿ ನಾನು ಉಸಿರೋ ತನಕ ಇದ್ದೇ ಇರ್ತೀನಿ, ಇಲ್ಲಿ ನಿಮ್ಮ ಒಂದು ಮನೆ ಮಗನಾಗಿ ಉಳ್ಕೊಳ್ತೀನಿ. ಇರ್ಲಿ 1000 ಷಡ್ಯಂತ್ರಗಳು ನಮ್ಮ ವಿರೋಧಿಗಳು ರೂಪಿಸ್ಲಿ, ಅದಕ್ಕೆ ಯಾವುದೇ ಕಾರಣಕ್ಕೂ ಎದುರೋದಿಲ್ಲ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದೆ, ತಾಯಿಯಂದರ ಆಶೀರ್ವಾದ ಇದೆ, ಆ ಭಗವಂತನ ಆಶೀರ್ವಾದ ಇದೆ. ಏನೇ ನಡೆದಿರಲಿ ಆ ನೋವುಗಳನ್ನ ಸಹಿಸ್ಕೊಳ್ಳೋಣ. ಮುಂದೆ ದೇವರಿದ್ದಾನೆ, ಟೈಮ್ ಬರುತ್ತೆ. ಟೈಮ್ ಬಂದಾಗ ನೀವು ಕಾರ್ಯಕರ್ತರು ಮುಖಂಡರಿದ್ದೀರಿ, ನೀವು ತೀರ್ಮಾನ ಮಾಡ್ತೀರಿ. ಯಾರು ಷಡ್ಯಂತ್ರ ರೂಪಿಸಿ ಇಲ್ಲ ಸಲ್ಲದ ಆರೋಪಗಳನ್ನ ಒಡ್ಡಿ ಯಾರು ನಮ್ಗೆ ಇವತ್ತು ಇಷ್ಟು ನೋವುಗಳನ್ನ ಕೊಟ್ಟಿದ್ದಾರೆ, ಆ ನೋವುಗಳನ್ನ ಭಗವಂತ ಅವ್ರಿಗೆ ಮುಂದೆ ಭಗವಂತನ ತೀರ್ಮಾನ ಮಾಡ್ತಾನೆ. ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ತೀರ್ಮಾನ ನೀವು ಮಾಡ್ತೀರಿ. ನೀವುಗಳು ನಾವು ಎಲ್ಲ ತಿಂದಿರೋಂಥ ನೋವನ್ನ ಅವ್ರನ್ನ ಯಾರು ನಮ್ಗೆ ಅದನ್ನ ಮಾಡಿದ್ರು ಅವರು ತಿನ್ನೋಂಗೆ ಭಗವಂತ ಮಾಡ್ತಾನೆ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ನನಗೆ ಶಕ್ತಿ ಕುಂದಿ ಏನೋ ಒಂದು ನೋವಾಗಿತ್ತು. ಇರ್ಲಿ, ಇವತ್ತು ನಾನು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ
ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಮುನಿಯಪ್ಪನವ್ರನ್ನ ಸುಮಾರು ಇವತ್ತು ಹೇಳ್ತೀವಿ 45 ವರ್ಷಗಳ ಕಾಲ ಒಂದು ಸಣ್ಣ ರೈತಾಪಿ ವರ್ಗದಲ್ಲಿದ್ದಂತ ಒಂದು ಸಣ್ಣ ರೈತರ ಕುಟುಂಬದಲ್ಲಿದ್ದಂತ ಮಗನ್ನ ಇವತ್ತು ಇಡೀ ರಾಜ್ಯದಲ್ಲಿ ನೋಡಂಗ್ ಮಾಡಿ ಇವತ್ತು ಅವ್ರನ್ನ ಒಂದು ಒಳ್ಳೆ ಮಟ್ಟಕ್ಕೆ, ಒಳ್ಳೆ ಆರ್ಥಿಕವಾಗಿ ಸದೃಢವಾಗಿ ಇವತ್ತು ನೀವು ಮಾಡಿದ್ದೀರಿ. ಅದನ್ನ ಖಂಡಿತವಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾನು ಯಾವುದೇ ಇಲ್ಲಿ ಅನುದಾನ ತಂದು ಯಾವ್ದು ಕಮಿಷನ್ ತಗೊಂಡು ದುಡ್ಡು ಮಾಡ್ಲಿಲ್ಲ, ಇಲ್ಲ ಯಾವ್ದು ಅದನ್ನ ನಾನು ಆ ಕಮಿಷನ್ ದುಡ್ಡಲ್ಲಿ ಹಗರಣ ಮಾಡಿ ಜೈಲಿಗೆ ಹೋಗ್ಲಿಲ್ಲ, ಇವತ್ತು ಯಾವ್ದೊಂದು ಕೊಲೆ ಮಾಡಿ ಜೈಲಿಗೆ ಹೋಗ್ಲಿಲ್ಲ. ನಮ್ಮ ಕಾರ್ಯಕರ್ತರಿಗೋಸ್ಕರ, ನಮ್ಮ ಪಕ್ಷಕ್ಕೋಸ್ಕರ, ಪಕ್ಷದ ಬಾವುಟ ಕಿತ್ತಿದ್ದಾರೆ ಅನ್ನೋ ಒಂದು ನೋವುಗೋಸ್ಕರ ಇವತ್ತು ಪಕ್ಷನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಜೈಲಿಗೆ ಹೋಗಿ ಬಂದಿದ್ದೀನಿ. ಕಳಿಸಿದ್ದಾರೆ ಷಡ್ಯಂತ್ರ ಹೂಡಿ. ಹಾಗಾಗಿ ಏನೇ ಒಂದು ನೋವಿದ್ರು ಕೂಡ ಒಂದು ಸಮಾಧಾನ ಕೂಡ ಇದೆ. ಆ ದೊಡ್ಡ ಸಮಾಧಾನ ಏನು ಅಂತಂದ್ರೆ ನೀವೆಲ್ಲರೂ ಕೂಡ ಇವತ್ತು ಹೇಳ್ತಿದ್ದೀರಿ, ನೀವು ಮಾಡೋ ತಪ್ಪಲ್ಲ, ಪಕ್ಷಕ್ಕಾಗಿ ಇವತ್ತು ಕಾರಣಾಂತರಗಳಿಂದ ನಿಂತಿದ್ದೀರಿ. ಏನೇ ಒಂದು ತಪ್ಪಾಗಿದ್ರು ಕೂಡ ನಾವೆಲ್ಲರೂ ನಿಮ್ಮೊಟ್ಟಿಗೆ ಇದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಿ. ಆ ಒಂದು ಧೈರ್ಯದಿಂದ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಮಾಡಿಕೊಟ್ಟಿರುವಂತ ಮನುಷ್ಯನ್ ನೀನು ಯಾವ್ದಕ್ಕೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನೀನು ಆಗಿರೋದಕ್ಕೆ ನೀವು ಮನೆನಾಗಿದ್ರೆ ಇದು ಎಲ್ಲ ಆಗಲ್ಲ ಅಂತ ನಾವು ಕೆಲವರು ಲೀಡರ್ಸು ಹೋಗಿ ಮನೆಗೆ ಹೇಳಿದ್ವಿ, ಒಂದು 3-4 ಟೈಮು ಹೇಳಿದ್ವಿ. ಆಮೇಲೆ ಆಯ್ತಪ್ಪ ನಾವು ಒಂದು ಸತಿ ಹೋಗ್ಬಿಟ್ಟು ದೇವ್ರ ಹತ್ರ ಇದು ಮಾಡಿಕೊಂಡು ದೇವಸ್ಥಾನಕ್ಕೆ ಮಾಡಿಕೊಂಡು ಆಮೇಲೆ ಬರ್ತೀನಿ ನಾನು ಅಂದರು. ಹಂಗೆ ಬಂದಿದ್ದಾರೆ. ಇವತ್ತಿನಿಂದ ನಾವು ಏನನ್ನ ಇರ್ಬೋದು, ಮುಂಚೆ ಯಾವ ರೀತಿ ಗೌಡ್ರ ಜೊತೆಗೆ ಹೆಂಗಿದ್ವಿ ಅದಕ್ಕೂ ಅಷ್ಟು ಜಾಸ್ತಿ ಈಗ ಅವ್ರಿಗೆ ಬಲ ಕೊಟ್ಟು ನಾವು ಸುಮಾರು ಒಂದು 5-10 ಜನ ಹೋಗ್ಬಿಟ್ಟು KPCC ಹತ್ರ ಹೋಗ್ಬಿಟ್ಟು ನಾವು ನಮ್ಮ ರಾಜುಗೌಡ್ರಿಗೆ ಯಾವ ಪದಿ ಕೊಟ್ಟಿದ್ರು ಆ ಪದಿ ಮತ್ತೆ ನಾವು ಕೇಳ್ಕೊಂಡು ಅಲ್ಲಿಂದ ತಗೊಂಡು ಬರಬೇಕು ಅಂತ ನಾವು ಎಲ್ರ ಮುಂದೆನೂ ಕೇಳ್ಕೊಳ್ತಾ ಇದ್ವಿ. ಎಲ್ಲರೂ ಜೊತೆಗೆ ಇದ್ರೆ ಈಗ ಪಕ್ಷದ ನಡೀತಾ ಇರೋದು ಎಲ್ಲ ನೋಡಿದ್ರೆ ಎಲ್ರಿಗೂ ಗೊತ್ತಾಗ್ತಾ ಇದೆ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತೈತೆ. ಈಗ ಗೊತ್ತಾಗ್ದಿರೋನು ಗೊತ್ತಿದ್ದಂಗೆ ಇದ್ದಾರೆ. ಯಾಕಿದ್ದಾರೆ ಅಂದ್ರೆ ಒಬ್ಬರೇ ನಮ್ಮ ತಾಲೂಕ್ಗೆ ಮತ್ತೆ ಅವರೇ ಬರೋದು, ನಮ್ಗೆಲ್ಲ ಗೊತ್ತೈತೆ. ಆಗ್ದಿರೋನು ಜನ ಏನೇನೋ ಹೇಳ್ಕೊಡ್ತಾ ಇದ್ದಾರೆ, ಏನಾಗಲ್ಲ. ಇವತ್ತಿನಿಂದ ಶುರು ಮಾಡೋಣ ನಾವು. ಏನು ಆಯೋಜಿಸಿದ್ದು ನಾವೆಲ್ಲ ಬಂದಿದ್ದೀವಿ. ನಾನು ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ. ಪಕ್ಷ ನಮ್ಮ ತಾಯಿ ಇದ್ದಂಗೆ. ಈ ತಾಯಿಯ ಸೇವೆಯನ್ನ ನಮ್ಮ ರಾಜುಗೌಡರು ಕೊಟ್ಟಿದ್ದಾರೆ, ಅವ್ರ ಸಪೋರ್ಟ್ ನಮಗೆ ಕೊಟ್ಟಿದ್ದಾರೆ. ಅಂತ ಒಂದು ಕ್ರಿಟಿಕಲ್ ಇರೋಡ ಸಾಹೇಬ್ರು ನಮ್ಮ ಕಾರ್ಯಕರ್ತರ ಕೈ ಹಿಡಿದು ಮತ್ತೆ ಪಕ್ಷ ಸಂಘಟನೆ ಮಾಡುವಲ್ಲಿ ನಮಗೆ ಒಂದು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಇನ್ನೊಂದು ನಮ್ಮ ಹೆಣ್ಮಕ್ಳು ನಾವು ನೋಡ್ತಾ ಇದ್ದೀವಿ, 8-9 ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ. ಇದುವರೆಗೂ ನಾವು ಹೆಣ್ಮಕ್ಳು ಇದುವರೆಗೂ ಅವರು ನಮಗೆ ಗೌರವ ಕೊಟ್ಟಿನೇ ಮಾತಾಡಿದ್ದಾರೆ ವಿನಃ ಇನ್ನು ಬೇರೆ ರೀತಿಯಲ್ಲಿ ಯಾವ ರೀತಿನೂ ಮಾಡಿಲ್ಲ. ತಪ್ಪು ಮಾಡೋದು ಸಹಜ. ಏನಂತಂದ್ರೆ ಇಲ್ಲಿ ನಿಜವಾಗ್ಲೂ ಆ ವ್ಯಕ್ತಿಯ ಒಂದು ಪ್ರೋತ್ಸಾಹ ಬಹಳಷ್ಟು ಇರಬೇಕಾಗಿತ್ತು ಒಂದು ಸಂದರ್ಭದಲ್ಲಿ. ಯಾಕಂತಂದ್ರೆ ಒಬ್ಬ ಅಲ್ಪಸಂಖ್ಯಾತರ ವ್ಯಕ್ತಿ ಕನ್ನಡ ಚಲನಚಿತ್ರವನ್ನ ಹೀರೋ ಆಗಿ ಪಾತ್ರವಹಿಸಿ ಇಡೀ ಕರ್ನಾಟಕದಲ್ಲಿ ಕನ್ನಡಕ್ಕೆ ಬೆಲೆ ಕೊಟ್ಟು ತರ್ತಾ ಇದ್ದಾರೆ. ದೇಶಾದ್ಯಂತ ರಾಜ್ಯಾದ್ಯಂತ ಆ ಒಂದು ಚಲನಚಿತ್ರ ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ಅಂತ ಸಂದರ್ಭದಲ್ಲಿ ಬಹಳಷ್ಟು ಮುಸಲ್ಮಾನ್ ಬಾಂಧವರು, ಯುವಕರು ಬಹಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಆ ಒಂದು ಚಲನಚಿತ್ರ ಯಶಸ್ವಿಗಾಗಿ ಇದು ಯಶಸ್ವಿ ಆಗಲಿ ಅಂತೇಳಿ ಬಹಳಷ್ಟು ಜನ ಶಪಥ ತಂದಿದ್ರು. ನಮ್ಮ ಶಿಡ್ಲಘಟ್ಟದಲ್ಲೂ ಕೂಡ ಒಂದು ಚಲನಚಿತ್ರದಲ್ಲಿ ಒಂದು ಚಲನಚಿತ್ರ ಮಂದಿರದಲ್ಲಿ 100 ದಿನಗಳ ಕಾಲ ಬಿಡುಗಡೆ ಆಗಬೇಕು ಅನ್ನೋ ಆಸೆ ಆಕಾಂಕ್ಷೆಗಳನ್ನೆಲ್ಲ ಮಾಡ್ಕೊಂಡಿದ್ರು. ಅದು ಎಲ್ಲೋ ಒಂದ್ ಕಡೆ ಇದು ನುಚ್ಚು ನೂರಾಯ್ತು ಅವರ ಆಸೆ ಅಂತೇಳಿ ಬಹಳಷ್ಟು ಯುವಕರು ಮುಸಲ್ಮಾನ್ ಬಾಂಧವರು ನನ್ನ ಬಳಿ ಹೇಳ್ಕೊಳ್ತಾರೆ, ಅಣ್ಣಾಗೆ ಉದ್ದೇಶಪೂರ್ವಕವಾಗಿ ಈ ತರ ಮಾಡಿದ್ದಾರೆ, ಇದು ಅಲ್ಲ, ಇದನ್ನ ಯಾವತ್ತಿಗೂ ಕೂಡ ಯಾರು ಈ ಕೆಲಸ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಅಣ್ಣ ಮುಂದೆ 2028ರ ವಿಧಾನಸಭಾ ಕ್ಷೇತ್ರದಲ್ಲಿ ಜಯಬೇರಿ ಬಾರಿಸ್ತಾರೆ, ಅವರೇ ಈ ಕ್ಷೇತ್ರದ MLA ಅಂತೇಳಿ ಹೇಳ್ದಂತ ಅಭಿಮಾನಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಯಾವತ್ತು ಜನಸೇವೆ ಮಾಡ್ಬೇಕಂತ ಹೊರಗಡೆ ಬಂದ್ರು ಶಿಲ್ಘಾಟ್ ತಾಲೂಕಲ್ಲಿ ಆಟೋಮೆಟಿಕ್ ಆಗಿ ಶತ್ರುಗಳು ಸ್ಟಾರ್ಟ್ ಆಗ್ಬಿಟ್ರು. ಏನು ಮನೆಯಲ್ಲಿದ್ದಾಗ ಅವ್ರು ಪಾಡ್ದವ್ರು ಸಂಪಾದನೆ ಮಾಡಿದಾಗ ಯಾರೂ ಶತ್ರು ಇರಲಿಲ್ಲ. ಶಿಲ್ಘಾಟ್ ತಾಲೂಕಲ್ಲಿ ಏನೋ ಜನಕ್ಕೇನೋ ಸ್ವಲ್ಪ ಒಳ್ಳೇದಾಗ್ಲಿ ಏನೋ ಮಾಡೋಣ ಅಂತೇಳಿ ಹೊರಗಡೆ ಬಂದಾಗ ಆಟೋಮೆಟಿಕ್ ಆಗಿ ಶತ್ರುಗಳು ಅವರಷ್ಟು ಅವರೇ ಉಟ್ಕೊಂಡ್ಬಿಟ್ರು.
ಏನಂದ್ರೆ ಜನಕ್ಕೆ ಒಳ್ಳೇದು ಮಾಡಕ್ ಬಂದಿದ್ದಾನೆ ಇವನೇನೋ ಮಾಡಿ ಮಠ ಹಾಕ್ಬೇಕು ಅನ್ನೋ ಒಂದು ಕಾರಣಕ್ಕೆ ಮಠ ಇದು ಮಾಡಿದ್ರು. ಏನು ಇಲ್ದಿದ್ದೆಲ್ಲ ಅಪ್ರಚಾರ ಮಾಡಿ ಯಾವುದೋ ಒಂದು ಸಣ್ಣ ವಿಷಯನ ಇಷ್ಟು ದೊಡ್ಡದು ಮಾಡಿದ್ರು. ಆ ವಿಷಯ ಹೆಂಗಿತ್ತು ಅಂದ್ರೆ ಯಾರು ನೋಡಿದ್ರು ಎಲ್ಲ ಗೊತ್ತಿಲ್ಲ. ಕೋರ್ಟಲ್ಲಿ ಬೇಲ್ ವಜಾ ಆಯಿತು. ಕುಟುಂಬದವರೆಲ್ಲ ನನಗೆ ಬೇಲ್ ಆಗುತ್ತೆ ಅಂತ ಬಂದಿದ್ರು ಪಾಪ. ಅವತ್ತು ಮಕ್ಕಳು ಅಳ್ತಾ ಇದ್ರು, ಅಮ್ಮ ಡ್ಯಾಡಿ ಬರಲ್ವಾ, ಯಾಕೆ ಹಿಂಗಾಯ್ತು ಅಂತ. ಆ ಸಮಯದಲ್ಲಿ ನಾವಿದ್ವಿ ಅವತ್ತು. ಆ ಸಮಯದಲ್ಲಿ ಯಾರಿಗೂ ಅದು ಅವರು ಶಾಪ, ಮಕ್ಕಳು ಶಾಪ. ಇವ್ರ ಹಿಂದೆ ನಡೆಸಿದ್ರಲ್ಲ, ಇವ್ರು ತಟ್ಟಲ್ವಾ. ಆರು ಕೆಲಸ ಆದ್ರೂ ಏನ್ ಮಾಡಿದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಏನು ಬೇಕೆಲ್ಲ ಎಲ್ಲ ಕೊಟ್ಕೊಂಡು ಬಂದಿದ್ರು. ಕಷ್ಟ ಕಾಲದಲ್ಲಿ ಪಕ್ಷ ಕಟ್ಟಿದ್ರು, ಎಲ್ಲ ಮಾಡಿದ್ರು. ಅಂಥವ್ರನ್ನ ಬೀದಿಗೆ ತಂದು 3 ಕಾಸಲ್ಲ ರಾಜ್ ಮಾಡಬೇಕಾದ್ರೆ ನಿಮ್ಗೆ ಇಷ್ಟೊಂದು ಕೀಳು ಮಟ್ಟದ ರಾಜಕಾರಣ ಮಾಡುವಂತ ಇದಿತ್ತ ಅಂತ ಮಾಡಬಾರ್ದು. ಏನ್ ಮಾಡಿದ್ರು ಅವರು? ಹಣ ಒಂದು ಧೈರ್ಯ ಯೋಚನೆ ಮಾಡಿ ಧೈರ್ಯವಾಗಿರಿ, ನಾವಿದ್ದೀವಿ. KBCC ಆದ್ರೂ ಬಂದು ನೀವು ಯಾವತ್ತೊಂದು ಮಾತಾಡಿಲ್ಲ, ಅವತ್ತು ಬಂದು 3 ದಿನ ಅಲ್ಲೇ ಕುತ್ಕೊಂಡಿರ್ತೀವಿ, ನಿಮ್ ಜೊತೆ ಇರ್ತೀವಿ. ಅದೇನು ಅವರು ಪಿತೂರಿ ಮಾಡಿ ನಿಮ್ಮನ್ನ ಏನು ಸಸ್ಪೆಂಡ್ ಇದು ಮಾಡಿದ್ದಾರೆ, ಅದನ್ನ ಕ್ಲಿಯರ್ ಮಾಡಿಸ್ಕೊಂಡ ಗಂಟೆ ನಾವು ಬೆಂಗಳೂರಿಗೆ ಇದ್ದು ಬರಲ್ಲ. ಇದೊಂದು ನನ್ನ ತಲೆಗಿಟ್ಕಾರಿ. ಧೈರ್ಯವಾಗಿರಿ, ನೀವು ಉತಿಗೇಳಬೇಡ್ರಿ. ನೀವು ಮನೇಲಿದ್ರೆ ಯಾರೋ ಇವರು ನಿಮ್ಗೆ ಏನ್ ತೊಂದರೆ ಕೊಟ್ಟಿದ್ರು ಅವರು ಮೆರೆಯಕ್ ಇದಾಗ್ತಾರೆ. ನೀವು ಬರ್ರಿ, ನಾವು ನಿಮ್ ಜೊತೆಲಿ ಇರ್ತೀವಿ. ಏನಪ್ಪ ಜೊತೆಲಿ ಇರ್ತೀರೇನಪ್ಪ? ಎಲ್ರು 3 ದಿನ ಆಗ್ಲೇ ಬೆಂಗಳೂರಿಂದ ಹೊರಗಡೆ ಎದ್ದು ಬರಲ್ಲ. KBCC ಇರ್ತೀವಿ, ನಿಮ್ ಜೊತೆಲಿ ಇರ್ತೀವಿ, ಬೀದಿಯಲ್ಲಿ ಕುತ್ಕೊಂತೀವಿ, ಬಿಸಿಲಲ್ಲಿ ಇರ್ತೀವಿ, ಮಳೆ ಬರ್ಲಿ ಎದ್ದು ಬರಲ್ಲ. ಕ್ಲಿಯರ್ ಆಗೋ ಗಂಟ ನಾವು ಅಲ್ಲೇ ಇರ್ತೀವಿ, ಯೋಚನೆ ಮಾಡಬೇಡಿ. ಪಕ್ಷ ಅವತ್ತು ಶಿಲ್ಘಟ್ಟ ತಾಲೂಕಲ್ಲಿ ಇಲ್ಲ. ಅವತ್ತು ಮುಂದೆ ಬಂದವರು ರಾಜುಗೌಡ್ರೆ. ಆಮೇಲೆ ನಾವೆಲ್ಲೋ ಇದ್ದವರು ನಮ್ಮನ್ನ ಜೊತೆ ಕರ್ಕೊಂಡ್ ಬಂದ್ಬಿಟ್ಟವರು ನಮ್ಮ ನಾಯಕರಾದ ವಿಮ್ನೆಪ್ಪನವರು. ಅವತ್ತು ಅವ್ರ ಹತ್ರ ಎಷ್ಟು ನಿಷ್ಠೆ ಆಗಿದ್ದೀವೋ ಇವತ್ತು ರಾಜುಗೌಡ ಹತ್ರ ಅಷ್ಟೇ ನಿಷ್ಠೆ ಆಗಿದ್ದೀವಿ. ಏನು ನಾವು ಅವ್ರನ್ನ ಬಿಟ್ಟು ಹೊರಗಡೆ ಬಂದ್ಮೇಲೆ ನಾವು ಇವ್ರ ಹತ್ರ ಓಡಾಡಿಲ್ಲ. ಅವ್ರ ಹತ್ರ ಹೆಂಗಿದ್ದೀವಿ, 20 ವರ್ಷ ನಾವು ಚಿಕ್ಕ ಹುಡುಗನಾಗಿಂದ ಹೆಂಗಿದ್ದೀವಿ, ನಾವು ಬೆಳ್ಳಿಡ್ ಬೆಳೆಸ್ತಾರೆ ವಿಮ್ನೆಪ್ಪನವರು. ಅವ್ರ ಹತ್ರ ಎಷ್ಟು ನಿಷ್ಠೆಯಾಗಿದ್ದು ಕೆಲಸ ಮಾಡ್ತಾ ಇದ್ವಿ, ರಾಜುಗೌಡ ಅಷ್ಟು ನಿಷ್ಠೆಯಾಗಿದ್ದೀವಿ. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಯಾರೋ ನಿಮ್ಮನ್ನ ಹಿಂದೆ ನಿಂತ್ಕೊಂಡು ಏನೋ ತೊಂದರೆ ಕೊಟ್ಟವ್ರ ಅಂತ ಹೇಳಿ ನೀವು ಭಯ ಪಡಬೇಡ್ರಿ. ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ. ನಿಮ್ಮ ಮಕ್ಕಳು ಮರಿ ಏನು ನೊಂದಿದ್ದಾರೆ, ಅವ್ರ ಜೊತೆಯಲ್ಲಿ ಧೈರ್ಯವಾಗಿರಿ. ನಾವು ಹಿಂದೆ ಇದ್ದೀವಿ. ಎಲ್ಲಿಗೆ ಬೇಕಾದ್ರೂ ರಾತ್ರಿ 12 ಗಂಟೆಗೆ ಫೋನ್ ಮಾಡಪ್ಪ, ಇಲ್ಲಿ ಬರ್ಬೇಕಂದ್ರೆ ನಾವು ಬಂದು ನಿಮ್ ಜೊತೆ ನಿಂತ್ಕೊಂತೀವಿ. ಅದ್ರ ಬಗ್ಗೆ ಮಾಡ. 4 ಮಕ್ಕಳು ಯಾಕಂದ್ರೆ 2019-20 ಒಂದು ಕ್ರಿಕೆಟ್ ಟೀಮ್ ನಡೀತಾ ಇರುತ್ತೆ. ಆ ಕ್ರಿಕೆಟ್ ಟೀಮಲ್ಲಿ ಫೈನಲ್ಲು 1 ಪಾಯಿಂಟ್ಗೋಸ್ಕರ 1 ಬಾಲ್ 1 ವಿಕೆಟ್ ಇರುತ್ತೆ. ಆ ಟೈಮಲ್ಲಿ ಫೈನಲ್ಗೆ ನಮ್ಮ ಶಾಸಕರು ವಿ ಮುನಿಯಪ್ಪನವರು ಮಿನಿಸ್ಟ್ರು ಆವಾಗ ಶಾಸಕರ ಸ್ಥಾನದಲ್ಲಿ ಇದ್ದರು. ಆವಾಗ ಕಾರಣಾಂತರ 2019-18 ಅವರು ಅನಾರೋಗ್ಯದಿಂದ ಇದ್ದರು. 2 ವರ್ಷ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರನ್ನವರು ಇರಲಿಲ್ಲ. ಆವಾಗ ರಾಜೇಗೌಡರು ಸಮಾಜ ಸೇವಕರಾಗಿ ಉಳ್ಕೊಂಡಿದ್ರು. ನಮ್ಮ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ರು, ಜನಸೇವೆ. ಅವ ಹಿಂಗೆ ನಾವೆಲ್ಲ 2 ವರ್ಷ ಕೇಳ್ತಾ ಇದ್ವಿ. ಅವರ ವಿ ಮುನಿಯಪ್ಪನವರ ಮಗನ ಹತ್ರ ಸುಪುತ್ರ ಹತ್ರ ಹೋಗಿ ಕೇಳ್ತಾ ಇದ್ವಿ ನಾವೆಲ್ಲ ಸದಸ್ಯರೋಗಿ. ಎಂತ ಥರ ನಮಗೆ ಕಷ್ಟ ಆಗ್ಬಿಟ್ಟಿದೆ, ನಾಯಕರಿಲ್ಲ. 2 ವರ್ಷದಿಂದ ನಾವು ಗೆದ್ದಿದ್ದೀವಿ. ಈ ಪಕ್ಷದಲ್ಲಿ ಶಾಸಕರು ಇದ್ಕೊಂಡು ಶಾಸಕರು ಇಲ್ದಂಗೆ ಆಗಿತ್ತು. ನೀವು ಆದರೂ ತಾಲೂಕಲ್ಲಿ ಬಂದು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ವಿ. ನೋಡಪ್ಪ, ತಂದೆಯವರದು ಅನಾರೋಗ್ಯದಿಂದ ಅವರು ಒಳ್ಳೇದಾಗಿ ಅವರೇ ಬರ್ತಾರೆ, ನಾವು ರಾಜಕೀಯದಲ್ಲಿ ಬರೋದಿಲ್ಲ. ಏನೇ ಕೆಲಸ ಇದ್ರಿ ಬನ್ನಿ ನಮ್ಮ ಹತ್ರ, ನಾವು ಕೆಲಸ ಮಾಡಿಕೊಡ್ತೀವಿ ಅಂತೇಳಿ. ಇಲ್ಲ ಸರ್, ನಮಗೆ ನಾಯಕರು ಬೇಕೇ ಬೇಕು, ನಾವು ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದವರು ಅಲ್ಲೋಲ್ ಆಗ್ಬಿಟ್ಟಿದ್ದೀವಿ ಅಂತ ಹೇಳಿ. ಆವಾಗ ನಮ್ಮ ರಾಜುಗೌಡರು ಹೊಸ ಪರಿಚಯ. ಅವಾಗೇನಾಯಿತು, ಲಾಸ್ಟು ಎಲ್ಲ ಸೇರಿ ನಾಯಕರು ಒಂದಾಗಿ, ಕಾರ್ಯಕರ್ತರು ಒಂದಾಗಿ ರಾಜುಗೌಡರನ್ನ ಕಾಂಗ್ರೆಸ್ಸಲ್ಲಿ ಮಾಡ್ಕೊಂಡಿದ್ವಿ. ನೀವು ಸಮಾಜ ಸೇವೆ ಹೆಂಗೂ ಮಾಡ್ತಾ ಇದ್ದೀರಾ, ನಮ್ಮ ವಿ ಮುನಿಯಪ್ಪನವರು ಅನಾರೋಗ್ಯದಿಂದಾರೆ, ಅವ್ರ ಮಗನೂ ರಾಜಕೀಯದಲ್ಲಿ ಬರೋ ಚಾನ್ಸಸ್ ಇಲ್ಲ. ನಾವೆಲ್ಲ ಕೇಳ್ಕೊಂಡು 2 ವರ್ಷದಿಂದ ನಮಗೆ ಯಾರು ನಾಯಕರಿಲ್ಲ ಅಂತ ರಾಜುಗೌಡನ
ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ಬೋದು, ಇವ್ರಿಗಾಗ್ಬೋದು, ಅದೊಂದು ನೋವಿದೆ. ಇಂಥವ್ರಿಗೆ ಕಾಲ ಇಲ್ಲಲ್ಲಪ್ಪ ಅಂತ ಒಂದು ನೋವು. ಯಾಕೆ ನೋವು ನನಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ನಾವು ಆಗಿರೋದನ್ನು ಏನಾಗಿದೆ, ಈ ತಪ್ಪು ಏನೋ ಅಕಸ್ಮಿತವಾಗಿ ಬಾಯಿ ಹೇಳಿದ್ದಾರೆ, ಅದನ್ನ ಅವ್ರು ಅರ್ಥ ಮಾಡ್ಕೊಬೇಕಾಗಿತ್ತು. ಕ್ಷಮೆ ಕೇಳಿದಾರಪ್ಪ, ಇದನ್ನ ಕೈ ಬಿಡ್ಬೇಕಾದ್ರು, ಆದರೂ ಅವ್ರು ಕೈ ಬಿಡಲಿಲ್ಲ. ಹಿಂದೆ ನಿಂತು ಮುಂದಕ್ಕೆ ನುಗ್ಗಿ ಅವ್ರನ್ನ ಮತ್ತೆ FIR ಹರಿಸಿ ಏನು ಮಾಡಿ ಅವ್ರನ್ನ ಹೋಗೋ ಮಟ್ಟಿಗೆ ತಂದರು. ಅದು ಅವ್ರವ್ರ ಹಣೆ ಬರ. ಇರಲಿ, ಏನು ಜೈಲಲ್ಲೇನಿಲ್ಲ, ಈಗ ಬಂದು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರೇನು ಜೈಲಿಗೆ ನಾವೇನು ಬಿಟ್ಟಿಲ್ಲ, ಬಂದಿದ್ದಾರೆ. ಸಣ್ಣ ಕೆಲಸಕ್ಕೆ ಅದೇನೋ ಹೇಳ್ತಾರಲ್ಲ, ಇದೆಲ್ಲ ಒಂದು ದೊಡ್ಡದು ಮಾಡ್ಕೊಂಡು ಅಂತೇಳಿ ಆ ಥರ ಆಯಿತು. ನಮ್ಮ ಕ್ಷೇತ್ರದ ಜನಕ್ಕೆ ಭಾರಿ ನೋವಾಗಿದೆ. ಆ ನೋವನ್ನು ನಾವೆಲ್ಲ ಮರೆತು ಮುಂದಿನ 28 ಚುನಾವಣೆ ಇದೆ, ಅದರಲ್ಲಿ ನಾವು ರಾಜೀವ್ಗೌಡರಲ್ಲಿ ಕೈ ಪಕ್ಷದಲ್ಲಿ ನಿಲ್ಲಿಸಿ ಗೆಲ್ಲ ಕೆಲಸ ನಾವು ಮಾಡಬೇಕು. ಆದರೆ ಈ ಗುಂಪುಗಾರಿಕೆನ ಈ ಹಿರಿಯರಿದ್ದಾರೆ, ಹಿರಿಯರು ಇನ್ನು ಸರಿಪಡಿಸ್ಬೇಕು. ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯಲ್ಲಿ 3 ಪಂಗನಾಮ ಇಟ್ಕೊಂಡು 3 ಪಾರ್ಟಿ ಮಾಡಿದ್ದಾರೆ. ಅದು ದಯಮಾಡಿ ಸರಿ ಮಾಡಬೇಕು. ಈಗ ಇದು ನಮ್ಮ ಹಿರಿಯರೆಲ್ಲ ಗುಡಿಯಪ್ಪಣ್ಣ ಇರ್ಬೋದು, ನಮ್ಮ ನಾರಾಯಣ ಇರ್ಬೋದು, ನಾರಾಯಣ ಎಲ್ಲ ನಮ್ಮ ಎಲ್ಲ ಇದ್ದಾರೆ. ಇದು ಹಿರಿಯರು ಬರ್ಬೇಕಾಯ್ತು, ಬಂದಿಲ್ಲ. ಎಲ್ಲ ಕಾಂಗ್ರೆಸ್ ಪಾರ್ಟಿಯವರು ಬರ್ತಾರೆ, ಎಲ್ಲಿ ಹೋಗೋದಿಲ್ಲ. ಅಕಸ್ಮಿತ್ ಆಗಿದ್ದು ಅವರು ನೋವಿಗೆ ಮನೆಯಲ್ಲಿದ್ದರು, ಬರೋದು ಬೇಡ 2 ದಿವಸ, ಒಂಥರ ನೋವಿಗೆ ಹೆಂಗೆ ಮಕ್ಕ ತೋರಿಸೋದು ಅಂತೇಳಿ. ಏನು ಮಕ್ಕ ಇದ್ರು, ಕಳ್ತನ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಈ ಮಾಡಿದ್ರು ಜೈಲು 3 ದಿನ ಗೌಸ್ ಹೊಡ್ಕೊಂಡಿದ್ದಾರೆ. ಈಗ ಏನು ಮಾಡಿದರೆ ಅವ್ನು 4 ದಿವಸ ಜೈಲು ಇದ್ದು ಎಲ್ರಿಗೂ ನೋವೇ ಇದೆ, ನಮ್ಮ ಕಾರ್ಯಕರ್ತರಿಗೆ ನೋವಿದೆ. ಅದನ್ನೆಲ್ಲ ಮರೆಯೋಣ. ನಮ್ಮ ಹಿರಿಯರು ದಯಮಾಡಿ ಈ ಏನು ಎಲೆಕ್ಷನ್, ಯಾವುದೇ ಎಲೆಕ್ಷನ್ ಬರಲಿ, ಈ ಗುಂಪುಗಾರಿಕೆಗಳನ್ನ ಮೊದಲು ಸರಿ ಮಾಡಬೇಕು. ಅವನೊಂದು ಗುಂಪು, ನಾನೊಂದು ಗುಂಪು, ಈ ಥರ ಆಗಿ ಇದು ಸರಿಪಡಿಸಿದ್ರೆ ನಾವು ಮುಂದೆ 28ಕ್ಕೆ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಗರಾಜಿಗೌಡ ಗೆಲ್ಲಿಸೋ ಕೆಲಸ ಎಲ್ರಿಗೂ ತಮ್ಮೆಲ್ಲರಿಗೂ ಗೊತ್ತು. ಈಗಾಗಲೇ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಅವರೆಲ್ಲ ಹೇಳಿದಂಗೆ ರಾಜೀವ್ಗೌಡನವರು ಮಾಡಬಾರ್ದಂಥ ತಪ್ಪನ್ನು ಮಾಡಿಲ್ಲ. ಅವ್ರು ಮಾಡಿರೋ ತಪ್ಪು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು. ಅವರು ಕ್ಷಮಾಪಣೆ ಕೇಳಿದ್ದಾರೆ. ಕ್ಷಮಾಪಣೆ ಕೇಳಿದ ಮೇಲೆ ಮತ್ತೆ ಅದನ್ನ ಬೇರೆ ರಾಜಕೀಯ ದುರುದ್ದೇಶ ಇಟ್ಕೊಂಡ್ಬಿಟ್ಟು ಕುತಂತ್ರ ಮಾಡಿ ಈ ಥರ ಮಾಡಿರೋದು ಎಲ್ರಿಗೂ ನೋವು ತಂದಿದೆ. ಈ ಘಟನೆ ಆಗಿರೋದು ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಮಂಗಳವಾರ ಕೊಟ್ಟಿಲ್ಲ, ಬುಧವಾರ ಸಂಜೆ ಕೊಡುವಂಥ ಉದ್ದೇಶನು. ಬುಧವಾರ ಸಂಜೆ ಅದು 5 ಗಂಟೆ ಮೇಲೆ ಕೊಟ್ಟಿರೋದು. ಗುರುವಾರ ರಜೆ ಇತ್ತು, ಶುಕ್ರವಾರ ರಜೆ ಇತ್ತು. ಹಾಗಾಗಿ ಅವ್ರನ್ನೇನೇ ಆಗಲಿ ಅವ್ರನ್ನ ಜೈಲಿಗೆ ಹಚ್ಚಿಸ್ಬೇಕು ಅನ್ನೋ ದುರುದ್ದೇಶದಿಂದ ರಾಜಕೀಯ ಷಡ್ಯಂತ್ರ ಮಾಡಿ ಕಳಿಸಿದಂಥದ್ದು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಈಗಾಗಲೇ ಆ ಸಂದರ್ಭದಲ್ಲಿ ಎಲ್ಲರೂ ನೋವು ತಿಂದಿದ್ದಾರೆ, ಮತ್ತೆ ಎಲ್ಲರೂ ತುಂಬ ಅನುಭವಿಸ್ತಿದ್ದಾರೆ. ಈಗ ಅವ್ರಿಗೆಲ್ರಿಗೂ ಗೊತ್ತಾಗಿದೆ ಸತ್ಯ ಏನಾಗಿದೆ, ಸುಳ್ಳು ಏನಾಗಿದೆ, ಇದರಿಂದ ಯಾರಿದ್ದಾರೆ ಅಂತೇಳ್ಬಿಟ್ಟು ತನ್ನ ಮೂಲಕ ಹೇಳೋಕ್ಕೆ ಮುಂಚೆ ಎಲ್ಲ ಮಾಧ್ಯಮದವ್ರಿಗೆ ಗೊತ್ತು. ಇದು ಸತ್ಯಾಸತ್ಯತೆ ಸತ್ಯವಾಗಿ ಮಾಧ್ಯಮದವ್ರಿಗೆ ಗೊತ್ತು. ಹಾಗಾಗಿ ಈ ಜನತೆಗೆಲ್ಲ ಗೊತ್ತಾಗಿದೆ. ಈಗ ಏನೇ ಕಾರಣ ಆಗಲಿ, ಯಾವುದೇ ಇದಾಗಲಿ, ರಾಜೀವ್ಗೌಡನವ್ರ ಹಿಂದೆ ನಾವು ಇರ್ತೀರಿ, ಅವ್ರ ಬೆಂಬಲವಾಗಿ ನಾವು ನಿಂತ್ಕೊಂತೀರಿ ಅಂತ ಹೇಳಿದ್ರೆ ಈ ಮೂಲಕ